ಗೌಡ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ, ಹೀಗನ್ನೋದಕ್ಕಿಂತ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಂಬ ಮಾತು ತುಂಬಾನೇ ಸೂಕ್ತ. ಅಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ ಶಮಂತ್. ಅದರಲ್ಲೂ ಬಿಗ್ ಬಾಸ್ 8ಕ್ಕೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಿದ್ದಾಗ ಅವರಿಗೆ ಫಾಲೋವರ್ಸ್ ಕೂಡ ಹೆಚ್ಚಾಗಿದ್ರು. ಅಲ್ಲಿಂದ ಬಂದ್ಮೇಲೆ ಸಡನ್ ಆಗಿ ಸೀರಿಯಲ್ಗೆ ಅವಕಾಶ ಕೂಡ ಸಿಕ್ತು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವಾಗಿ ಎಲ್ಲರನ್ನ ಕಾಡುವುದಕ್ಕೆ ಶುರು ಮಾಡಿದ್ರು. ಆ ಧಾರಾವಾಹಿಯಲ್ಲಂತೂ ಸಿಂಗರ್ ಆಗಿ ಫೇಮಸ್ ಆಗಿದ್ರು. ಅವರು ಹೇಳ್ತಿದ್ದ ಹಾಡುಗಳು, ಅವರ ಪ್ರೀತಿ, ಅಮ್ಮನ ಮೇಲಿಟ್ಟಿದ್ದಂತಹ ಪ್ರೀತಿ, ಆಕ್ಟಿವ್ ಆಗಿದ್ದದ್ದು ಎಲ್ಲವೂ ಸೀರಿಯಲ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ TRP ಕೂಡ ಸಖತ್ತಾಗಿನೇ ಬರ್ತಾ ಇತ್ತು. ಆದ್ರೆ ಆ ಧಾರಾವಾಹಿಯು ಅಂತ್ಯವಾಗಿತ್ತು. ಬಳಿಕ ತೆಲುಗು ಧಾರಾವಾಹಿಗೆ ಹೋಗಿದ್ರು ಶಮಂತ್ ಗೌಡ. ಇದೀಗ ಮತ್ತೆ ಖುಷಿ ಸುದ್ದಿಯೊಂದನ್ನ ನೀಡಿದ್ದಾರೆ. ಮತ್ತೆ ಕನ್ನಡಕ್ಕೆ ಬರ್ತಿದ್ದಾರೆ. ಅದರಲ್ಲೂ ಕಿರುತೆರೆಗೆ ಮತ್ತೆ ಮರಳ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅವರ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಅದರಲ್ಲೂ ಶಮಂತ್ ಗೌಡ ಅಂದ್ರೆ ಬ್ರೋಗೌಡ ಅವರನ್ನ ಸೀರಿಯಲ್ ನಲ್ಲಿ ನೋಡೋದು ಅಂದ್ರೇನೆ ತುಂಬಾನೇ ಖುಷಿ. ಸೀರಿಯಲ್ ಪ್ರಿಯರು ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ವ್ಯಕ್ತಿ. ಹೀಗಾಗಿ ಅವರು ಸೀರಿಯಲ್ಗೆ ಮರಳುತ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಶಮಂತ್ ಬ್ರೋ ಕೇವಲ ನಟನಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿಯೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ನಟ, ನಿರ್ದೇಶಕ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಗಾಯಕನಾಗಿಯೂ ಫೇಮಸ್ ಆಗಿದ್ದಾರೆ. ಇಷ್ಟೇ ಅಲ್ಲ, ಅವರು ಬೈಕ್ ರೈಡರ್ ಕೂಡ. ಬೈಕ್ ರೈಡಿಂಗ್ ಅಂದ್ರೆ ಬಲು ಇಷ್ಟ ಅವರಿಗೆ. ಈಗಾಗಲೇ ಶಮಂತ್ ಮದ್ವೆ ಕೂಡ ಆಗಿದ್ದಾರೆ. ತಾನು ಪ್ರೀತಿಸಿದ ಹುಡುಗಿಯ ಜೊತೆಗೇನೆ ಮದುವೆಯಾಗಿದ್ದಾರೆ. ಶಮಂತ್ ಮದುವೆಯಾಗಿರುವ ಹುಡುಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಮೇಘನ ಕುಟುಂಬದವರು ಮೂಲತಃ ಮರಾಠಿಗರು. ಶಮಂತ್ ಕಾಲೇಜ್ ಇವೆಂಟ್ ಒಂದಕ್ಕೆ ಹೋಗಿದ್ರು. ಆ ವೇಳೆ ಅಲ್ಲಿ ಶಮಂತ್ಗೆ ಮೇಘನ ಪರಿಚಯವಾಗಿತ್ತು. ಆ ಪರಿಚಯ ಹಾಗೆ ಮುಂದುವರೆದು ಸ್ನೇಹಕ್ಕೆ ತಿರುಗಿತ್ತು. ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ರು ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡಿದ್ದು ಇಬ್ಬರು ಎರಡೂ ಕುಟುಂಬದವರನ್ನ ಒಪ್ಪಿಸಿ ಮದುವೆಯಾಗಿದ್ದಾರೆ. ಶಮಂತ್ ಬ್ರೋ ಗೌಡ ಮೂಲತಃ ಉತ್ತರ ಕರ್ನಾಟಕ ಭಾಗದವರು. ಮೇಘನ ಮರಾಠಿಗರು. ಹೀಗಾಗಿ ಎರಡೂ ಕುಟುಂಬದ ಶೈಲಿಯಲ್ಲಿ ಮದುವೆಯಾಗಿದ್ದಾರೆ. ಇದರ ನಡುವೆ ಶಮಂತ್ ಗೌಡ ಮತ್ತೆ ವೀಕ್ಷಕರೆದುರು ಬರ್ತಾ ಇರೋದು ಎಲ್ಲರ ಖುಷಿಗೆ ಕಾರಣವಾಗಿದೆ.